ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮ್ 2026ರ ನೋಟಿಫಿಕೇಷನ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. KCETನ ಎಲ್ಲ ಮಾಹಿತಿಗಳನ್ನು ನಿಮಗೆ ನೋಟಿಫಿಕೇಷನ್ ಮೂಲಕ ನೀಡುತ್ತೇವೆ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 2-3 ವರ್ಷಗಳಿಂದ ನಡೆಸುತ್ತಾ ಬಂದಿದ್ದು, 2023ಕ್ಕೆ ಮೊದಲನೇ ಬಾರಿಗೆ ನಡೆಸಿ, 2024 ಎರಡನೇ ಬಾರಿಗೆ, 2025 ಮೂರನೇ ಬಾರಿಗೆ ನಡೆಸಿ ಇವಾಗ ಅರ್ಹತಾ ಸರ್ಟಿಫಿಕೇಟನ್ನು ವಿತರಿಸುತ್ತಿದ್ದಾರೆ. ಸೊ ನಿಮಗೆಲ್ಲ ತಿಳಿದಿರುವ ಹಾಗೆ KCET 2026ರ ಟೆಂಟೇಟಿವ್ ಡೇಟನ್ನು ಕೂಡ ಆಲ್ರೆಡಿ ಅನೌನ್ಸ್ ಮಾಡಲಾಗಿದೆ. ಸೊ ಇವಾಗ ಏನು ಕ್ವಶನ್ ಅಂದರೆ, ನೋಟಿಫಿಕೇಷನ್ ಯಾವಾಗ ಆಗುತ್ತೆ, KCET ಎಕ್ಸಾಮ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಾರೆ. ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 2023ಕ್ಕೆ ಎಕ್ಸಾಮ್ ನಡೆಸಿದರು. ಅದು ಮೊದಲನೇ ಬಾರಿಗೆ ನಡೆಸಿದರು. ಆವಾಗ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಈ ಪರೀಕ್ಷೆಯನ್ನು KEAಗೆ ವರ್ಗಾವಣೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಎಕ್ಸಾಮ್ಸನ್ನು ನಡೆಸ್ತಾ ಬಂದಿತ್ತು. ಸೊ 2023ರ KCETನ ಒಂದು ಡೇಟನ್ನು ನೋಡೋದಾದರೆ, ಸೊ 2023ರಲ್ಲಿ ಎಕ್ಸಾಮ್ ನಡೆಸಿದಾಗ ನಾನು ಆ ಟೈಮಲ್ಲಿ ಎಕ್ಸಾಮ್ ಬರೆದಿದ್ದೆ. ಸೊ ನೋಟಿಫಿಕೇಷನ್ನು 11/9/2023ಕ್ಕೆ ಮಾಡಿದರು. 11/9/2023ಕ್ಕೆ ನೋಟಿಫಿಕೇಷನನ್ನು ಬಿಟ್ಟಿದ್ದರು. ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು ಮಾತ್ರ 13/1/2024ಕ್ಕೆ ಜನವರಿಯಲ್ಲಿ ಕಂಡಕ್ಟ್ ಮಾಡಿದರು. ಸೊ ರಿಸಲ್ಟ್ ಕೊಟ್ಟಿದ್ದು 28/5/2024ಕ್ಕೆ ಕೊಟ್ಟಿದ್ದರು. ಸೊ ಆ ಒಂದು ಎಕ್ಸಾಮ್ ನಡೆದಾಗ ಎಕ್ಸಾಮ್ ನೋಟಿಫಿಕೇಷನ್ ಡ್ಯೂರೇಷನ್ ಹೇಗಿತ್ತಂದರೆ, ನೋಟಿಫಿಕೇಷನ್ ಬಿಟ್ಟು 4 ತಿಂಗಳು 2 ದಿವಸ ತೊಗೊಂಡಿದ್ರು. 4 ತಿಂಗಳು 2 ದಿವಸ ನೋಟಿಫಿಕೇಷನ್ ಬಿಟ್ಟು ಎಕ್ಸಾಮ್ ನಡೆಸೋದಕ್ಕೆ ತೊಗೊಂಡಿದ್ರು. ಅಂದರೆ ಆಲ್ಮೋಸ್ಟ್ 4 ಮಂತ್ಸ್ ಎಕ್ಸಾಮ್ ನೋಟಿಫಿಕೇಷನ್ ಬಿಟ್ಟು ಎಕ್ಸಾಮ್ ನಡೆಸುವ ಡೇಟಿಂದ 4 ಮಂತ್ಸ್ ಬಿಫೋರ್ ಅವರು ನೋಟಿಫಿಕೇಷನ್ ಬಿಟ್ಟಿದ್ದರು 2023ಕ್ಕೆ. ಸೊ ನೋಟಿಫಿಕೇಷನಿಂದ ರಿಸಲ್ಟ್ ಬಿಡೋದಕ್ಕೆ, ಅಂದರೆ ನೋಟಿಫಿಕೇಷನ್ ಆಯಿತು, ಅಲ್ಲಿಂದ ರಿಸಲ್ಟ್ ಬಿಡೋದಕ್ಕೆ ಆಲ್ಮೋಸ್ಟ್ 8 ಮಂತ್ಸ್ ತೊಗೊಂಡಿದ್ರು 2023ರಲ್ಲಿ. ಹಾಗೆಯೇ ಎಕ್ಸಾಮಿಂದ ರಿಸಲ್ಟಿಗೆ ಆಲ್ಮೋಸ್ಟ್ 4 ಮಂತ್ಸ್ ತೊಗೊಂಡಿದ್ರು. ಸೊ ನಮಗಿಲ್ಲಿ ಬೇಕಾಗಿರೋದು ನೋಟಿಫಿಕೇಷನ್ ಎಕ್ಸಾಮಿಂದ 4 ತಿಂಗಳ ಮೊದಲು ಬಿಟ್ಟಿದ್ರು 2023ರಲ್ಲಿ. ಸೊ ಅದೇ ರೀತಿ 2024ರ ಎಕ್ಸಾಮ್ನ ಒಂದು ಇನ್ಫಾರ್ಮೇಷನ್ ನೋಡೋದಾದರೆ, KCET ಎಕ್ಸಾಮ್ 2024 ನೋಟಿಫಿಕೇಷನ್ ಆಗಿದ್ದು 13/7/2024ರಲ್ಲಿ ಆಗಿತ್ತು. 13/7/2024ರಂದು ಆಗಿತ್ತು. 4 ಮಂತ್ಸ್ 11 ಡೇಸ್ ತೊಗೊಂಡಿದ್ರು ಇಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡೋದಕ್ಕೆ. ಸೊ ನೋಟಿಫಿಕೇಷನ್ ಬಿಟ್ಟು 4 ತಿಂಗಳು ಮತ್ತೆ ಟೈಮ್ ತೊಗೊಂಡ್ರು, ಎಕ್ಸಾಮ್ ಕಂಡಕ್ಟ್ ಮಾಡಿದರು. ರಿಸಲ್ಟನ್ನು ಡಿಸೆಂಬರ್ 16, 2024ಕ್ಕೆ ಬಿಟ್ಟಿದ್ದರು. ಸೊ 2024ರ ಎಕ್ಸಾಮ್ 2024ನೇ ಇಸವಿಯಲ್ಲೇ ಮುಗ್ದೋಗಿದೆ. ಆದರೆ 2023ರ ಎಕ್ಸಾಮ್ ಏನಾಗುತ್ತೆ ಅಂತ ಹೇಳಿದ್ರೆ, 2023ಕ್ಕೆ ಸ್ಟಾರ್ಟ್ ಆಗಿ 2024ಕ್ಕೆ ಎಂಡ್ ಆಗಿದೆ. ಯಾಕಂತ ಹೇಳಿದ್ರೆ KE ಅವರು ಮೊದಲ ಬಾರಿಗೆ ನಡೆಸಿದ ಎಕ್ಸಾಮ್ ಅದು. ಸೊ 2024ರ ಎಕ್ಸಾಮಲ್ಲಿ 4 ತಿಂಗಳು ತೊಗೊಂಡಿದ್ರು. ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಮೊದಲು 4 ತಿಂಗಳು ತೊಗೊಂಡಿದ್ರು 2024ರಲ್ಲಿ. ಸೊ ಇವಾಗ 2025ರ ನೋಟಿಫಿಕೇಷನ್ ನೋಡೋದಾದರೆ, 2025 ಕಳೆದ ವರ್ಷ ನೋಟಿಫಿಕೇಷನ್ ನೋಡೋದಾದರೆ, 28/8/2025ರಂದು ನೋಟಿಫಿಕೇಷನ್ ಬಿಟ್ಟು 2/11/2025ರಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಕೇವಲ 2 ತಿಂಗಳು 11 ದಿವಸದಷ್ಟು ನೋಟಿಫಿಕೇಷನ್ ಬಿಟ್ಟು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ದಾರೆ. ಅಂದರೆ ಜಸ್ಟ್ 2 ಮಂತ್ಸಲ್ಲಿ ನೋಟಿಫಿಕೇಷನ್ ಬಿಟ್ಟು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ದಾರೆ 2025ರಲ್ಲಿ. ಸೊ ರಿಸಲ್ಟನ್ನು 15/11/2025ರಲ್ಲೇ ಬಿಟ್ಟಿದ್ದಾರೆ. ಸೊ ತ್ವರಿತವಾಗಿ, ಸುಗಮವಾಗಿ, ಕ್ಲಿಯರಾಗಿ, ಸ್ಪೀಡಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು 3ನೇ ಬಾರಿಗೆ KE ನಡೆಸಿರುವಂಥ ಎಕ್ಸಾಮ್. ಸೊ ನಮಗೆ ಇವಾಗ ಇರುವಂಥ ಕ್ವಶನ್ ಏನಂದರೆ, 2026ರ ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಎಲ್ಲರೂ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರೆಲ್ಲ ಕೇಳ್ತಿರುವಂಥ ಕ್ವಶನ್ ಇರ್ತದೆ, 2026 ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂತ. ಸೊ ಅದಕ್ಕೆ ಈ ಎಲ್ಲ ಕ್ಯಾಲ್ಕುಲೇಷನ್ ಬೇಸ್ ಮೇಲೆ ನಾನೊಂದು ಟೆಂಟೇಟಿವ್ ಡೇಟನ್ನು ರೆಡಿ ಮಾಡಿದ್ದೀನಿ. ದಟ್ ಈಸ್ 2026 ಎಕ್ಸಾಮ್ ಡೇಟ್ ನಮಗೆ ಕೊಟ್ಟಿರುವಂಥದ್ದು
11 ಅಕ್ಟೋಬರ್. ತಮಗೆಲ್ಲ ತಿಳಿದಿರೋ ಹಾಗೆ KSET ಎಕ್ಸಾಮ್ 2023ಕ್ಕೆ ಆಗೋದು 11 ಅಕ್ಟೋಬರ್ 2026 ಆಗೇ ಆಗುತ್ತೆ ಅಂತ ಒಂದು ಟೆಂಟೇಟಿವ್ ಡೇಟ್ ಇದು, ಅದು ಫೈನಲ್ ಡೇಟ್ ಅಲ್ಲ. ಸೊ ಅವರು ಕೊಟ್ಟಿರುವಂಥ ದಿವಸಗಳಿದು. ಸೊ ಈ ಟೈಮಿಗೆ ಆಗುತ್ತೆ ಅಂತ ಅವರು ಒಂದು ಎಕ್ಸಾಮ್ ಡೇಟ್ಸನ್ನು ಬಿಟ್ಟಿದ್ರು. ಸೊ ಇದರ ಪ್ರಕಾರ ನೋಡೋದಾದರೆ ಟೆಂಟೇಟಿವ್ ನೋಟಿಫಿಕೇಷನ್ ನಮಗೆ 2026 ಎಕ್ಸಾಮ್ 11 ಅಕ್ಟೋಬರ್ಗೆ ಆಗೋ ಕಾರಣ ನಮಗೆ ನೋಟಿಫಿಕೇಷನ್ ಬರುವಂಥ ಟೈಮ್ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಜುಲೈ ಎಂಡ್ ಆಗೋದು ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ನಮಗೆ KSET 2026 ನೋಟಿಫಿಕೇಷನ್ ಬರುವಂಥ ಚಾನ್ಸಸ್ ಇದೆ. ಸೊ ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬನ್ನು ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. KSETನ ಎಲ್ಲ ಅಪ್ಕಮಿಂಗ್ ಮಾಹಿತಿಗಳು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಟೆಂಟೇಟಿವ್ ನೋಟಿಫಿಕೇಷನ್ 2026 KSET ಎಕ್ಸಾಮ್ ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, ಯಾರೆಲ್ಲ ಆಕಾಂಕ್ಷಿಗಳಿದ್ದೀರಾ KSET 2026ಕ್ಕೆ ದಯವಿಟ್ಟು ಪ್ರಿಪೇರ್ ಆಗಿ, ಚೆನ್ನಾಗಿ ಪ್ರಿಪೇರ್ ಆಗಿ. KSETನ ಎಲ್ಲ ಅಪ್ಡೇಟ್ಗಳನ್ನು ಇಲ್ಲಿ ನಾನು ಕೊಡ್ತಾ ಹೋಗ್ತೇನೆ, ಅದನ್ನು ನೀವು ನೋಡ್ಕೋಬೋದು. KSETಗೆ ಯಾವುದೆಲ್ಲ ಒಳ್ಳೆ ಬುಕ್ಸ್ಗಳಿವೆ, ಯಾವುದೆಲ್ಲ ವೆಬ್ಸೈಟ್ ಇದೆ, ಇದರ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಹಳೆ ಕ್ವಶನ್ ಪೇಪರ್ ರಿವಿಷನ್ ಕೂಡ ಇದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ KSET ರಿಲೇಟೆಡ್ ಇರ್ಬೋದು, ಬೇರೆ ಯಾವುದೇ ಮಾಹಿತಿಗಳನ್ನು ನೀವು ನೋಟಿಫಿಕೇಷನ್ ಮೂಲಕ ಪಡ್ಕೋಬೋದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.